ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗ್ತಾ ಇದೆ. ನಮ್ಮದೇ ಪ್ರತ್ಯೇಕ ದೇಶ ಅಂತ BLA ಘೋಷಿಸಿಕೊಂಡಿದ್ದು ಭಾರತದಲ್ಲೂ ರಾಯಭಾರಿ ಕಚೇರಿ ನೀಡುವಂತೆ ದುಂಬಾಲು ಬೆದ್ದಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪಾಕಿಸ್ತಾನಕ್ಕೆ ಮಗ್ಗುಲ ಮುಳ್ಳಾದ ಬಲೂಚಿಸ್ತಾನ್. ಸಿಕ್ಕಲ್ಲಿ ಪಾಕ್ನ ಸೈನಿಕರು ಉಡಿ. ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು, ಪಾಕ್ ಸೇನೆಯ ಜನರಲ್ ಆಸಿಫ್ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ದಾನೆ. ಹೇಗೋ ಅಮೆರಿಕದ ಕೈಕಾಲು ಹಿಡಿದು ಭಾರತದೊಂದಿಗೆ ಸಂಧಿ ಮಾಡಿಕೊಂಡ ಕುತಂತ್ರಿ ರಾಷ್ಟ್ರಕ್ಕೆ ಇದೀಗ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗುತ್ತಿದೆ. ಹೌದು, ನಾವು ಪಾಕಿಸ್ತಾನದ ಪ್ರಜೆಗಳಲ್ಲ, ನಮ್ಮದೇ ಪ್ರತ್ಯೇಕ ರಾಷ್ಟ್ರ ಅಂತ BLA ಘಂಟಾಘೋಷವಾಗಿ ಹೇಳಿಕೊಂಡಿದೆ. ಮಾತ್ರವಲ್ಲ, ನಮ್ಮನ್ನ ಸ್ವತಂತ್ರ ದೇಶ ಅಂತ ಪರಿಗಣಿಸಿ ನಮಗೆ ರಾಯಭಾರಿ ಕಚೇರಿಗಳನ್ನ ತೆರೆಯಲು ಅವಕಾಶ ನೀಡಿ ಅಂತ ವಿಶ್ವಸಂಸ್ಥೆ ಹಾಗೂ ಜಾಗತಿಕ ನಾಯಕರಿಗೆ ಮನವಿ ಮಾಡಿಕೊಂಡಿದೆ. ಮೊದಲೇ ಭಾರತದ ವಾಯುದಾಳಿಯಿಂದ ನಜ್ಜುಗುಜ್ಜಾಗಿದ್ದ ಪಾಕ್ ಸೇನೆ ಇದೀಗ ಬಲೂಚ್ ಆರ್ಮಿಯ ಹೊಡೆತಕ್ಕೆ ಸಿಕ್ಕು ತತ್ತರಿಸಿದೆ. ಪಾಕ್ ಸೈನಿಕರು ಕಂಡಲ್ಲಿ BLA ದಾಳಿ ಮಾಡ್ತಾ ಇದೆ. ಮೇ 9ರಂದು ದಾಳಿ ಮಾಡಿ 14 ಸಿಬ್ಬಂದಿಯನ್ನ ಕೊಂದಿದ್ದು ನಾವೇ ಅಂತ ಹೇಳಿಕೊಂಡಿದೆ. ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡಿದ ವಿಡಿಯೋವನ್ನ BLA ರಿಲೀಸ್ ಮಾಡಿದ್ದು ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಭಾರತದೊಂದಿಗೆ ಸ್ನೇಹಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗ್ತಾ ಇದೆ. ನಮ್ಮದೇ ಪ್ರತ್ಯೇಕ ದೇಶ ಅಂತ BLA ಘೋಷಿಸಿಕೊಂಡಿದ್ದು ಭಾರತದಲ್ಲೂ ರಾಯಭಾರಿ ಕಚೇರಿ ನೀಡುವಂತೆ ದುಂಬಾಲು ಬೆದ್ದಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪಾಕಿಸ್ತಾನಕ್ಕೆ ಮಗ್ಗುಲ ಮುಳ್ಳಾದ ಬಲೂಚಿಸ್ತಾನ್. ಸಿಕ್ಕಲ್ಲಿ ಪಾಕ್ನ ಸೈನಿಕರು ಉಡಿ. ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು, ಪಾಕ್ ಸೇನೆಯ ಜನರಲ್ ಆಸಿಫ್ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ದಾನೆ. ಹೇಗೋ ಅಮೆರಿಕದ ಕೈಕಾಲು ಹಿಡಿದು ಭಾರತದೊಂದಿಗೆ ಸಂಧಿ ಮಾಡಿಕೊಂಡ ಕುತಂತ್ರಿ ರಾಷ್ಟ್ರಕ್ಕೆ ಇದೀಗ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗುತ್ತಿದೆ. ಹೌದು, ನಾವು ಪಾಕಿಸ್ತಾನದ ಪ್ರಜೆಗಳಲ್ಲ, ನಮ್ಮದೇ ಪ್ರತ್ಯೇಕ ರಾಷ್ಟ್ರ ಅಂತ BLA ಘಂಟಾಘೋಷವಾಗಿ ಹೇಳಿಕೊಂಡಿದೆ. ಮಾತ್ರವಲ್ಲ, ನಮ್ಮನ್ನ ಸ್ವತಂತ್ರ ದೇಶ ಅಂತ ಪರಿಗಣಿಸಿ ನಮಗೆ ರಾಯಭಾರಿ ಕಚೇರಿಗಳನ್ನ ತೆರೆಯಲು ಅವಕಾಶ ನೀಡಿ ಅಂತ ವಿಶ್ವಸಂಸ್ಥೆ ಹಾಗೂ ಜಾಗತಿಕ ನಾಯಕರಿಗೆ ಮನವಿ ಮಾಡಿಕೊಂಡಿದೆ. ಮೊದಲೇ ಭಾರತದ ವಾಯುದಾಳಿಯಿಂದ ನಜ್ಜುಗುಜ್ಜಾಗಿದ್ದ ಪಾಕ್ ಸೇನೆ ಇದೀಗ ಬಲೂಚ್ ಆರ್ಮಿಯ ಹೊಡೆತಕ್ಕೆ ಸಿಕ್ಕು ತತ್ತರಿಸಿದೆ. ಪಾಕ್ ಸೈನಿಕರು ಕಂಡಲ್ಲಿ BLA ದಾಳಿ ಮಾಡ್ತಾ ಇದೆ. ಮೇ 9ರಂದು ದಾಳಿ ಮಾಡಿ 14 ಸಿಬ್ಬಂದಿಯನ್ನ ಕೊಂದಿದ್ದು ನಾವೇ ಅಂತ ಹೇಳಿಕೊಂಡಿದೆ. ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡಿದ ವಿಡಿಯೋವನ್ನ BLA ರಿಲೀಸ್ ಮಾಡಿದ್ದು ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಭಾರತದೊಂದಿಗೆ ಸ್ನೇಹಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗ್ತಾ ಇದೆ. ನಮ್ಮದೇ ಪ್ರತ್ಯೇಕ ದೇಶ ಅಂತ BLA ಘೋಷಿಸಿಕೊಂಡಿದ್ದು ಭಾರತದಲ್ಲೂ ರಾಯಭಾರಿ ಕಚೇರಿ ನೀಡುವಂತೆ ದುಂಬಾಲು ಬೆದ್ದಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪಾಕಿಸ್ತಾನಕ್ಕೆ ಮಗ್ಗುಲ ಮುಳ್ಳಾದ ಬಲೂಚಿಸ್ತಾನ್. ಸಿಕ್ಕಲ್ಲಿ ಪಾಕ್ನ ಸೈನಿಕರು ಉಡಿ. ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು, ಪಾಕ್ ಸೇನೆಯ ಜನರಲ್ ಆಸಿಫ್ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ದಾನೆ. ಹೇಗೋ ಅಮೆರಿಕದ ಕೈಕಾಲು ಹಿಡಿದು ಭಾರತದೊಂದಿಗೆ ಸಂಧಿ ಮಾಡಿಕೊಂಡ ಕುತಂತ್ರಿ ರಾಷ್ಟ್ರಕ್ಕೆ ಇದೀಗ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗುತ್ತಿದೆ. ಹೌದು,
ನಾವು ಪಾಕಿಸ್ತಾನದ ಪ್ರಜೆಗಳಲ್ಲ, ನಮ್ಮದೇ ಪ್ರತ್ಯೇಕ ರಾಷ್ಟ್ರ ಅಂತ ಬಿಎಲ್ಎ ಘಂಟಾಘೋಷವಾಗಿ ಹೇಳಿಕೊಂಡಿದೆ. ಮಾತ್ರವಲ್ಲ, ನಮ್ಮನ್ನ ಸ್ವತಂತ್ರ ದೇಶ ಅಂತ ಪರಿಗಣಿಸಿ ನಮಗೆ ರಾಯಭಾರಿ ಕಚೇರಿಗಳನ್ನ ತೆರೆಯಲು ಅವಕಾಶ ನೀಡಿ ಅಂತ ವಿಶ್ವಸಂಸ್ಥೆ ಹಾಗೂ ಜಾಗತಿಕ ನಾಯಕರಿಗೆ ಮನವಿ ಮಾಡಿಕೊಂಡಿದೆ. ಮೊದಲೇ ಭಾರತದ ವಾಯುದಾಳಿಯಿಂದ ನಜ್ಜುಗುಜ್ಜಾಗಿದ್ದ ಪಾಕ್ ಸೇನೆ ಇದೀಗ ಬಲೂಚ್ ಆರ್ಮಿಯ ಹೊಡೆತಕ್ಕೆ ಸಿಕ್ಕು ತತ್ತರಿಸಿದೆ. ಪಾಕ್ ಸೈನಿಕರು ಕಂಡ ಕಣ್ಣಲ್ಲಿ ಬಿಎಲ್ಎ ದಾಳಿ ಮಾಡ್ತಾ ಇದೆ. ಮೇ 9ರಂದು ದಾಳಿ ಮಾಡಿ 14 ಸಿಬ್ಬಂದಿಯನ್ನ ಕೊಂದಿದ್ದು ನಾವೇ ಅಂತ ಹೇಳಿಕೊಂಡಿದೆ. ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡಿದ ವಿಡಿಯೋವನ್ನ ಬಿಎಲ್ಎ ರಿಲೀಸ್ ಮಾಡಿದ್ದು ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಭಾರತದೊಂದಿಗೆ ಸ್ನೇಹಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗ್ತಾ ಇದೆ. ನಮ್ಮದೇ ಪ್ರತ್ಯೇಕ ದೇಶ ಅಂತ ಬಿಎಲ್ಎ ಘೋಷಿಸಿಕೊಂಡಿದ್ದು ಭಾರತದಲ್ಲೂ ರಾಯಭಾರಿ ಕಚೇರಿ ನೀಡುವಂತೆ ದುಂಬಾಲು ಬೆದರಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪಾಕಿಸ್ತಾನಕ್ಕೆ ಮಗ್ಗುಲ ಮುಳ್ಳಾದ ಬಲೂಚಿಸ್ತಾನ್. ಸಿಕ್ಕಲಿ ಪಾಕ್ನ ಸೈನಿಕರು ಉಡಿ. ಬಲೂಚ್ ಲಿಬರೇಷನ್ ಆರ್ಮಿ ಈ ಹೆಸರು ಕೇಳಿದ್ರೆ ಸಾಕು, ಪಾಕ್ ಸೇನೆಯ ಜನರಲ್ ಆಸಿಫ್ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಿದ್ದಾನೆ. ಹೇಗೋ ಅಮೆರಿಕದ ಕೈಕಾಲು ಹಿಡಿದು ಭಾರತದೊಂದಿಗೆ ಸಂಧಿ ಮಾಡಿಕೊಂಡ ಕುತಂತ್ರಿ ರಾಷ್ಟ್ರಕ್ಕೆ ಇದೀಗ ಬಲೂಚಿಸ್ತಾನ ಮಗ್ಗುಲ ಮುಳ್ಳಾಗುತ್ತಿದೆ. ಹೌದು, ನಾವು ಪಾಕಿಸ್ತಾನದ ಪ್ರಜೆಗಳಲ್ಲ, ನಮ್ಮದೇ ಪ್ರತ್ಯೇಕ ರಾಷ್ಟ್ರ ಅಂತ ಬಿಎಲ್ಎ ಘಂಟಾಘೋಷವಾಗಿ ಹೇಳಿಕೊಂಡಿದೆ. ಮಾತ್ರವಲ್ಲ, ನಮ್ಮನ್ನ ಸ್ವತಂತ್ರ ದೇಶ ಅಂತ ಪರಿಗಣಿಸಿ ನಮಗೆ ರಾಯಭಾರಿ ಕಚೇರಿಗಳನ್ನ ತೆರೆಯಲು ಅವಕಾಶ ನೀಡಿ ಅಂತ ವಿಶ್ವಸಂಸ್ಥೆ ಹಾಗೂ ಜಾಗತಿಕ ನಾಯಕರಿಗೆ ಮನವಿ ಮಾಡಿಕೊಂಡಿದೆ. ಮೊದಲೇ ಭಾರತದ ವಾಯುದಾಳಿಯಿಂದ ನಜ್ಜುಗುಜ್ಜಾಗಿದ್ದ ಪಾಕ್ ಸೇನೆ ಇದೀಗ ಬಲೂಚ್ ಆರ್ಮಿಯ ಹೊಡೆತಕ್ಕೆ ಸಿಕ್ಕು ತತ್ತರಿಸಿದೆ. ಪಾಕ್ ಸೈನಿಕರು ಕಂಡ ಕಣ್ಣಲ್ಲಿ ಬಿಎಲ್ಎ ದಾಳಿ ಮಾಡ್ತಾ ಇದೆ. ಮೇ 9ರಂದು ದಾಳಿ ಮಾಡಿ 14 ಸಿಬ್ಬಂದಿಯನ್ನ ಕೊಂದಿದ್ದು ನಾವೇ ಅಂತ ಹೇಳಿಕೊಂಡಿದೆ. ಪಾಕ್ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ದಾಳಿ ಮಾಡಿದ ವಿಡಿಯೋವನ್ನ ಬಿಎಲ್ಎ ರಿಲೀಸ್ ಮಾಡಿದ್ದು ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಭಾರತದೊಂದಿಗೆ ಸ್ನೇಹಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.